ಒಂದು ಕೃತ್ಯವನ್ನು ಎಸಗಿರ್ತಕ್ಕಂಥದ್ದು ಎಲ್ಲವೂ ಇಡೀ ವಿಶ್ವ ಇದನ್ನು ಖಂಡಿಸ್ತಾ ಇದೆ. ಈ ವಿಚಾರದಲ್ಲಿ ತಾವು ತಮ್ಮ ಅನಿಸಿಕೆಯನ್ನು ಹೇಳೋದಾದ್ರೆ? ಮೊನ್ನೆ ಏನು ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಒಂದು ಉಗ್ರ ದಾಳಿ ಆಯಿತು. ಅದು ಪ್ರವಾಸಿಗರನ್ನ, ದೇಶಾದ್ಯಂತ ಬಂದಿರುವಂಥ ಪ್ರವಾಸಿಗರನ್ನು ಗುರಿಯಾಗಿಸಿ ಒಂದು ದಾಳಿ ಮಾಡಿದರು. ಅತ್ಯಂತ ಹೀನ ಕೃತ್ಯ ಏನಂದ್ರೆ, ಪ್ರವಾಸಿಗರನ್ನು ಧರ್ಮಾಧಾರಿತವಾಗಿ ಬೇರ್ಪಡಿಸಿ ನೀನು ಹಿಂದೂನ, ನೀನು ಮುಸ್ಲಿಮ, ನೀನು ಇನ್ನೊಂದ ಅಂತ ಕೇಳಿ, ಕ್ರಿಶ್ಚಿಯನ ಅಂತ ಕೇಳಿ ಹಿಂದೂಗಳನ್ನಷ್ಟೇ ಅವ್ರನ್ನ ಗುರುತಿಸಿ ಅವರ ಕುಟುಂಬದ ಮಕ್ಕಳು, ಹೆಂಡತಿ ಮಕ್ಕಳ ಎದುರುಗಡೆನ ಹೊಂದಿದ್ದೈತಲ್ರಿ, ಅದು ಅತ್ಯಂತ ಘನಘೋರ. ಇದು ನರಮೇಧನ ಅಂತ ಹೇಳ್ತೀವಿ. ಇಂಥ ಹತ್ಯಾಕಾಂಡವನ್ನು ನಾವು ಅತ್ಯುಗ್ರವಾಗಿ ಖಂಡಿಸ್ತೀವಿ. ಯಾವುದೇ ಇಂಥ ಹತ್ಯೆಗಳು ನಡೆದ್ರೆ ನಾವು ಇದಕ್ಕೆ ಸುಮ್ಮನೆ ಕೊಡಲ್ಲ. ಈಗ ಕೇಂದ್ರ ಸರ್ಕಾರ ಎಲ್ಲ ರಾಜ್ಯ ಸರ್ಕಾರಗಳ ಸಹಕಾರದೊಂದಿಗೆ ಪಾಕಿಸ್ತಾನ ಪ್ರೇರಿತ ಏನು ಲಷ್ಕರ್ ಎ ತೊಯ್ಯಬಾ ಸಂಘಟನೆಯ ಉಗ್ರರೇನಿದ್ರು ಅವರನ್ನು ಹೆಡೆಮುರಿ ಕಟ್ತಾರೆ. ಅದನ್ನು ಕಟ್ಟೋದಕ್ಕೆ ನಮ್ಮ ಸೈನ್ಯವು ಸಿದ್ಧವಾಗಿದೆ. ಇದಕ್ಕೆ ಯಾವುದೇ ಒಂದು ಅಡೆತಡೆ ಬಂದರೂ ನಾವು ಅದಕ್ಕೆ ಪ್ರತ್ಯುತ್ತರ ಕೊಡ್ತೀವಿ. ಆಮೇಲೆ ಅಗತ್ಯ ಬಿದ್ದರೆ ಇಲ್ಲಿಯ ಯುವಕ ಮಿತ್ರರು ಎಲ್ಲ ಜನನೂ ಸೈನ್ಯದೊಂದಿಗೆ ನಾವು ಸಹಕಾರ ಕೊಟ್ಟು ಈ ಯುದ್ಧ ನಡೆದ್ರೆ ಅದಕ್ಕೆ ಪಾಕಿಸ್ತಾನಕ್ಕೆ ಭೂಪಟದಲ್ಲಿರೋದಂಗೆ ಮಾಡುವಂಥ ಇದು ಶಕ್ತಿ ನಮ್ಮ ಭಾರತ ದೇಶಕ್ಕಿದೆ ಅಂತ ನಾನು ಈ ಮೂಲಕ ಹೇಳ್ತೀನಿ ರೀ. ಇನ್ನು ರಾಜ್ಯ ಸರ್ಕಾರ ಈ ಒಂದು ವಿಚಾರವಾಗಿ ಇದು ಕೇಂದ್ರ ಸರ್ಕಾರದ ವೈಫಲ್ಯ ಅನ್ನುವಂಥ ನಿಟ್ಟಿನಲ್ಲಿ ಅದನ್ನು ಬಿಂಬಿಸ್ತಾ ಇದ್ದಾರೆ. ಈ ವಿಚಾರವಾಗಿ ತಾವು ಏನು ಹೇಳ್ತೀರಿ ಅಂತ? ಈ ಒಂದು ಭದ್ರತೆ ವೈಫಲ್ಯ ಅನ್ನುವಂಥ ಕಾರಣಕ್ಕೆ ಅವರು ಸಾಕಷ್ಟು ಇಲ್ಲಿಂದ ಒಂದು ಚರ್ಚೆಗೆ ಗ್ರಾಸವಾಗತ್ತ ವಿಷಯ ಅವರು ಈಗಾಗಲೇ ಅದನ್ನು ಖಂಡನೆ ಮಾಡ್ತಾ ಇದ್ದಾರೆ. ಯಾವುದೇ ರಾಜಕೀಯ ಪಕ್ಷಗಳು ಈ ಹಂತದೊಳಗೆ, ಯಾಕಂದ್ರೆ ಈಗ ಕುಟುಂಬಸ್ಥರಿಗೆ ಭಾಳ ನೊಂದಿರ್ತಾರೆ. ಈ ಹಂತದೊಳಗೆ ರಾಜಕೀಯ ಆಗೈತೋ ಬಹಿರಂಗ ಆಗೈತೋ ಅನ್ನೋದು ಮುಂದೆ ಗೊತ್ತಾಗುತ್ತೆ. ಯಾಕಂದ್ರೆ ಇಲ್ಲಿ ಸತ್ಯ ಅವ್ರನ್ನ ಹಿಂದೂ ರಾಷ್ಟ್ರದಲ್ಲಿ ಹಿಂದೂ ಅತ್ಯುನ್ನತ ಸ್ಥಾನ, ಅವ್ರನ್ನ ಈ ಥರ ದೇಶದಲ್ಲೇ ಬರ್ಬರ್ ಮಾಡ್ತಾರೆ. ಆಮೇಲೆ ನೀವು ನಮಗೆ ಓದಾಕ್ ಬರಲಾರದು ಓದ್ ಅಂತ ಹೇಳೋದು. ಈಗ ನಾವು ಸಂಸ್ಕೃತ ಓದಂದ್ರೆ ಏನು ಹೇಳ್ತಾರೆ ಹೇಳ್ರಿ? ಬಸವಣ್ಣನ ವಚನ ಹೇಳಂದ್ರೆ ಹೇಳಕ್ಕಾಗತ್ತಾ? ನಾ ಇದು ಪ್ರಶ್ನೆ ಮಾಡ್ತೀನಿ ಅವ್ರಿಗೆ, ಹೇಳಂತ ಹೇಳ್ರಿ. ಅದು ಹನುಮಾನ್ ಚಾಲೀಸ ಪಠಿಸಂದ್ರೆ ಪಠಿಸ್ತಾರ? ಗೊತ್ತಿಲ್ಲಾರದ ಕೇಳಿ ನೀವು ಕೊಲ್ಲೋದಲ್ಲ. ಬಂದು ಎದುರುಗಡೆ ನಮ್ಮ ಸೈನ್ಯದ ಎದುರುಗಡೆ ನಿಲ್ರಿ, ಹಿಂದಿನಿಂದ ಮಾಡೋದಲ್ಲ. ನಮ್ಮ ಜನರ ಅವರು ಏನಂದ್ರೆ ಯಾವುದೇ ಒಂದು ಶಸ್ತ್ರಾಸ್ತ್ರ ಇರಲಾರ್ದ ಅಮಾಯಕ ಜನರನ್ನು ಅದು ಹಿಂದೂಗಳಂತ ಗುರುತಿಸಿ ಕೊಂದಿದ್ದಲ್ಲ. ಇದು ಒಂದು ಅತ್ಯಂತ ಖಂಡನೀಯ ಕೆಲಸ. ಇದನ್ನು ನಾವು ಅತ್ಯುಗ್ರವಾಗಿ ಖಂಡಿಸ್ತೀವಿ. ಆಮೇಲೆ ಇಂಥ ಕೃತ್ಯಗಳು ಇನ್ನು ಮರುಕಳಿಸ್ಬಾರ್ದಂದ್ರೆ ಪಾಕಿಸ್ತಾನದ ಮೇಲೆ ಏನು ಈಗ ಕ್ರಮ ಕೈಗೊಳ್ತಾ ಇದ್ದಾರೆ ಅದು ಶ್ಲಾಘನೀಯ. ಅದನ್ನು ತೋರಿಸ್ಬೇಕು. ನಮ್ಮಲ್ಲೆಲ್ಲ ರಫೇಲ್ಗಳದಾವು, ಅವನ್ನೆಲ್ಲ ಹಂಗೆ ಇಟ್ಕೊಂಡಿಲ್ಲರಿ. ರಫೇಲ್ ಅದಾವು, ಸುಖೋಯ್ ಅದಾವು, ಎಲ್ಲ ಯುದ್ಧ ವಿಮಾನಗಳನ್ನು ಹಂಗೆ ಇಟ್ಕೊಂಡಿಲ್ಲ. ಅವನ್ನ ಪಾಕಿಸ್ತಾನಕ್ಕೆ ತೋರಿಸಿದ್ರೆ ಗೊತ್ತಾಗತ್ತೆ. ಬಾಲಾಕೋಟು ಮತ್ತು ಯಾವುದು ಮೊನ್ನೆ ಸರ್ಜಿಕಲ್ ಸ್ಟ್ರೈಕ್ ಆಯ್ತಲ್ಲ, ಅವೆಲ್ಲ ಅವ್ರಿಗೆ ಇನ್ನೂ ಇದಾಗಿಲ್ಲ ಅವ್ರಿಗೆ. ಆಮೇಲೆ ಜಮ್ಮು ಕಾಶ್ಮೀರ ಬೆಳೀತಾ ಇದೆ. ಈಗ ಜಮ್ಮು ಕಾಶ್ಮೀರದಲ್ಲಿ 370 ಕಲಂ ತೆಗೆದ ಮೇಲೆ ಅಲ್ಲಿ ಶಾಂತಿ ಸ್ಥಾಪನೆ ಆಗಿತ್ತು. ಅದನ್ನು ಒಟ್ಟು ಹದಗೆಡಿಸ್ಬೇಕು. ನಮ್ಮ ಇಂಡಿಯಾ ದೇಶಕ್ಕೆ ಒಟ್ಟು ನೆಮ್ಮದಿ ಇರಬಾರ್ದು. ಇವೆಲ್ಲ ನಡೆಯಂಗಿಲ್ಲ. ನಾವು ಪಾಕ್ ಆಸ್ಮಿತ ಕಾಶ್ಮೀರ ಪಿಒಕೆಯನ್ನು ಇದೇ ಸಂದರ್ಭದಲ್ಲಿ ವಶಪಡಿಸಿಕೊಂಡ್ರು ಅಚ್ಚರಿ ಪಡಬೇಡ್ರಿ. ಇನ್ನು ಭವಿಷ್ಯದಲ್ಲಿ ಪಾಕಿಸ್ತಾನಕ್ಕೆ ಕೆಟ್ಟ ದಿನಗಳು ಬರೆದಿದ್ದಾವೆ. ಇದು ಆರಂಭ ಆಗೈತಿ. ಇದನ್ನು ಅಂತ್ಯಗೊಳಿಸೋದು ನಮ್ಮ ಭಾರತ ದೇಶದ ಸೈನಿಕರು. ಅದಕ್ಕೆ